ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡನಿಂಗ್. ಇವತ್ತು ನೋಡಿ, ಇಷ್ಟು ಚಳಿಗಾಲದಲ್ಲೂ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಇಷ್ಟು ಚೆನ್ನಾಗಿ ಹೇಗೆ ಫ್ಲವರ್ಸ್ ಬಂದಿದೆ ಅನ್ನೋದು ನಾನು ನಿಮಗೆ ಟಿಪ್ಸ್ ಹೇಳ್ತೀನಿ ಅಂದ್ಬಿಟ್ಟು. 2 ಅರಳಿತ್ತು ಈ ಗಿಡದಲ್ಲಿ ಇವಾಗ. ಮತ್ತು ಚಳಿಗಾಲದಲ್ಲೂ ನೀವು ನೋಡ್ಬೋದು, ನಂದು ಎಲ್ಲ ಗಿಡದಲ್ಲೂ ಹೂವು ಚೆನ್ನಾಗೇ ಇದ್ದಾವೆ. ಕಣಗ್ಲು ಗಿಡದಲ್ಲಾಗಿರ್ಬೋದು, ದಾಸವಾಳ ಗಿಡದಲ್ಲಾಗಿರ್ಬೋದು, ಹೊಸ ಮೊಗ್ಗೆಲ್ಲ ಬಂದು ಹೂವು ಆಗ್ತಾಯಿದೆ. ಇದರಲ್ಲಂತೂ ತುಂಬ ಚೆನ್ನಾಗಿ ಮೊಗ್ಗಾಗಿದೆ ಗಿಡದಲ್ಲಿ. ಫ್ಲವರಿಂಗು ಅಷ್ಟೇನೆ ನೋಡಿ, ವೈಟದು ಎಲ್ಲ ಆಗ್ತಾಯಿದೆ. ಏನು ಮಾಡಬೇಕು ಅಂದರೆ, ನಾವು ಕಾಫಿ ಮತ್ತು ಟೀ ನಾವು ಕುಡಿತೀವಲ್ವ, ಅದಾದಮೇಲೆ ಅದರದ್ದು ಸೋಸಿ ನಾವು ತೆಗ್ದಿರ್ತೀವಲ್ಲ, ಅದನ್ನು ಇನ್ನೊಂದು ಸತಿ ಶುಗರ್ ಕಂಟೆಂಟ್ ಹೋಗಂಗೆ ಒಂದು 2-3 ಸತಿ ಚೆನ್ನಾಗಿ ತೊಳ್ಕೊಂಡು ಒಂದು ಪ್ಲೇಟಲ್ಲಿ ಒಣಗಾಕ್ಬಿಡ್ಬೇಕು. ಅದು ಒಣಕೊಂಡ್ಮೇಲೆ 1-2 ದಿವಸ ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಇಟ್ಟು, ಅದರಲ್ಲಿ ಶುಗರ್ ಕಂಟೆಂಟ್ ಎಲ್ಲ ಹೋದ್ಮೇಲೆ ಈ ರೀತಿ ಗಿಡದ್ದು ಮಣ್ಣೆಲ್ಲ ಲೂಸ್ ಮಾಡಿಕೊಂಡು ಪಾಟಲ್ಲಿ ಅದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಆವಾಗ ಮಣ್ಣು ತುಂಬ ಲೂಸಾಗಿ ಚೆನ್ನಾಗೂ ಇರುತ್ತೆ, ಮತ್ತು ಗಿಡಗಳಿಗೆ ಇದರಿಂದ ಪೌಷ್ಟಿಕಾಂಶನೂ ಸಿಗುತ್ತೆ. ನೋಡಿ, ಈ ರೀತಿ ಒಣಗಿಸ್ಕೊಂಡಿದ್ದೀನಿ ನಾನು. ಕಾಫಿ ಪೌಡ್ರ್ ಆಗ್ಬೋದು, ಟೀ ಪೌಡರ್ ಆಗ್ಬೋದು, ಒಣಗಿಸ್ಕೊಂಡು ಇಷ್ಟಿಷ್ಟು ನಾವು ಒಂದೊಂದು ಗಿಡಕ್ಕೆ ಕೊಟ್ಟು ಮಿಕ್ಸ್ ಮಾಡ್ಕೊಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಚಳಿಗಾಲದಲ್ಲೂ ಫ್ಲವರಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಚಿಗುರು ಚೆನ್ನಾಗಿ ಬರುತ್ತೆ. ಬೇಸಿಗೆ ಕಾಲದಲ್ಲಿ ಬಂದಷ್ಟು ಬರಲಿಲ್ಲ ಅಂದ್ರೂ ಮೊಗ್ಗು ಹೂವು ಎಲ್ಲ ಅಟ್ಲೀಸ್ಟ್ ಒಂದೊಂದಾದರೂ ಇದ್ದೇ ಇರುತ್ತೆ. ನಮಗೆ ನೋಡೋಕ್ಕೆ ಗಿಡ ಚೆನ್ನಾಗಿರುತ್ತೆ ಆವಾಗ. ಮತ್ತು ನೆಕ್ಸ್ಟ್ ನಾವು ಇವಾಗ ಸಮ್ಮರ್ಗೆ ಪ್ಲ್ಯಾಂಟ್ನ ಪ್ರಿಪೇರ್ ಮಾಡ್ದಂಗೆ ಆಗುತ್ತೆ. ಸಮ್ಮರಲ್ಲಿ ಅದಕ್ಕೆ ಎಷ್ಟು ಜಾಸ್ತಿ ಹೂವು ಬಿಡೋಕ್ಕೆ ಶಕ್ತಿ ಸಿಗುತ್ತೆ. ಇವಾಗಿಂದನೇ ನಾವು ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನೋಡ್ಬೋದು ನೀವು. ಎಲ್ಲ ಗಿಡಕ್ಕೂ ನಾನು ಸ್ವಲ್ಪನೇ ಆ ಥರ ಗೊಬ್ಬರ ಕೊಟ್ಟು ಮಣ್ಣು ಲೂಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು 1 ದಿವಸದಿಂದ ನೀರು ಹಾಕ್ತಲೇ ಹಾಗೆ ಇಟ್ಟಿದ್ದೀನಿ ಗಿಡಕ್ಕೆ. ಮಣ್ಣು ನೋಡ್ಬೋದು ನೀವು ಎಷ್ಟು ತೇವ ಇಲ್ಲಲ್ಲಿ ಹೇಗೆ ಒಣಗಿದೆ ಅಂದ್ಬಿಟ್ಟು. ಈ ರೀತಿ ನಾವು 1 ದಿವಸ ನೀರು ಕೊಡ್ದಲೇ ಹಂಗೆ ಇಟ್ಬಿಟ್ಟು ಬಾಳೆಹಣ್ಣು ಚಿಪ್ಪೆ, ಈರುಳ್ಳಿ ಚಿಪ್ಪೆ ನೆನೆಸಿರೋ ನೀರನ್ನ ನಾವು ಅದಕ್ಕೆ ಕೊಡೋದ್ರಿಂದ ಇನ್ನೂ ಚೆನ್ನಾಗಿ ಅದಕ್ಕೆ ಬೇರಿಗೆಲ್ಲ ಅದರದ್ದು ನಾವೇನು ನೀರು ಕೊಡ್ತೀವಿ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ತೇವ ಇದ್ದರೆ ನೀರು ಹಾಕಿದ ತಕ್ಷಣ ನಾವು ಪಾಟಿಂದ ಕೆಳಗಡೆ ಹೋಗ್ಬಿಡುತ್ತೆ. ಈ ರೀತಿ ಒಂದು ಸ್ವಲ್ಪ ಒಣಗಿಸ್ಬಿಟ್ಟು ನಾವು ನೀರು ಹಾಕಿದ್ರೆ ಚೆನ್ನಾಗಿ ಸಾಯಿಲು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮತ್ತು ರೂಟ್ಸನ್ನು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೀವು ನೋಡ್ಬೋದು, ಎಲ್ಲನೂ ಅಷ್ಟೇ ಒಂದೇ ಒಂದು ದಿವಸ ನೀರು ಹಾಕಿಲ್ದಲೇ ಇರೋದಕ್ಕೆ ಫುಲ್ಲು ಗಟ್ಟಿ ಥರ ಆಗಿಬಿಟ್ಟಿತ್ತು ಮಣ್ಣೆಲ್ಲ. ನಾನು ಎಲ್ಲ ಗಿಡದ ಮಣ್ಣನ್ನು ಲೂಸ್ ಮಾಡಿಬಿಟ್ಟು ಗೊಬ್ಬರ ಹಾಕ್ಬಿಟ್ಟು, ಮತ್ತು ಟೀ ಸೊಪ್ಪು ಮತ್ತು ಅದು ಕಾಫಿ ಪೌಡರು ಒಣಗಿಸಿರೋದನ್ನ ಪೌಡರ್ ಕೊಟ್ಬಿಟ್ಟು ಲಿಕ್ವಿಡ್ ಫರ್ಟಿಲೈಸರ್ ಆಗಿ ನಾನು ಬಾಳೆಹಣ್ಣು, ಈರುಳ್ಳಿ ಚಿಪ್ಪೆಗಳನ್ನೆಲ್ಲ ಒಣಗಿಸಿರೋದು ನೀರು ಕೊಟ್ಟಿದ್ದೀನಿ. ಜೊತೆಗೆ ಸ್ವಲ್ಪ ಸ್ಪ್ರೇ ಮಾಡಬೇಕು ಅಂದ್ಬಿಟ್ಟು ನಾನು ಅಲೋವೆರಾ ಅದು ನೀರು ಮಾಡ್ಕೊಂಡಿದ್ದೆ, ಅದನ್ನು ಕೊಟ್ಟಿದ್ದೀನಿ. ಇವೆಲ್ಲ ಕೊಡೋದ್ರಿಂದ ನಮಗೆ ಸಮ್ಮರಿಗೆ ಫ್ಲವರಿಂಗ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಗಿಡಗಳಿಗೆ. ನೋಡ್ಬೋದು, ನಾನು ಎಲ್ಲ ಪಾಟನ್ನು ಮಾಡಿದ್ದೀನಿ. ಅದನ್ನೆಲ್ಲ ತೋರಿಸ್ತಾ ಇದ್ದರೆ ತುಂಬ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ನಾನು ನಿಮ್ಗೆ ಆ್ಯಡ್ ಮಾಡಿದ್ದೀನಿ ಯಾವ್ದು ಪಾಟಲ್ಲಿ ಕೊಟ್ಟಿದ್ದೀನಿ ಅಂತ. 4 ದಾಸವಾಳ ಗಿಡಕ್ಕೂ ಕೊಟ್ಟಿದ್ದೀನಿ, ಮತ್ತು ಕಣಗ್ಲು ಹೂವಾಗೂ ಕೊಟ್ಟಿದ್ದೀನಿ. ಮತ್ತು ನೋಡಿ, ಎಕ್ಸೋರಾ ಕಟ್ಟಿಂಗಿಂದ ಬರ್ತಾ ಇದೆಯಲ್ಲ ಚಿಕ್ಕದು, ಇದು ಸುಮ್ಮನೆ ಮುರಿದೋಗಿದ್ದಿದ್ದು ಕಡ್ಡಿ ಇಟ್ಟಿದ್ದಿತ್ತು. ಇವಾಗ ನೋಡಿ ಇಷ್ಟು ದೊಡ್ಡ ಗಿಡ ಆಗಿದೆ. ಅದಕ್ಕೆ ಇವಾಗ ಬರ್ತಾರೋ ಹೊಸ ಎಲೆಗೆ ಪೆಸ್ಟ್ ಅಟ್ಯಾಕ್ ಆಗಿಬಿಟ್ಟಿತ್ತು. ಅದನ್ನು ಹಾಗೆ ವಾಶ್ ಮಾಡಿದೆ. ನೋಡೇ ಇಲ್ಲ, ಅದು ಒಳಗಡೆ ಇದ್ದಿದ್ದರಿಂದ ಗಿಡ ಕಾಣಿಸ್ತಾನೆ ಇರಲಿಲ್ಲ. ಅದಕ್ಕೆ ಎಲ್ಲ ಎಲೆ ಕೆಳಗಡೆ ಎಲ್ಲ ಈ ರೀತಿ ವಾಶ್ ಮಾಡಿದೆ ಹಂಗೇನೆ. ಇಲ್ಲಿ ಇವಾಗ ಅದು ಆ ಕಡೆ ಮನೆ ಕಟ್ತಾ ಇರೋದ್ರಿಂದ ಸಿಮೆಂಟದು ಧೂಳು ಯಾವಾಗಲೂ ಗಿಡಗಳ ಮೇಲೆ ಬೀಳ್ತಾನೆ ಇರುತ್ತೆ. 1-2 ದಿವಸಕ್ಕೆ ಒಂದು ಸತಿನಾದರೂ ಸ್ಪ್ರೇ ಮಾಡ್ತಾ ಇರಬೇಕು, ಇಲ್ಲ ಪೈಪ್ ಹಾಕ್ಬಿಟ್ಟು ನೀರು ಬಿಟ್ಬಿಟ್ರೆ ಎಲೆಗಳ ಮೇಲಿಂದ ಎಲ್ಲ ಹೋಗುತ್ತೆ. ಇಲ್ಲಾಂದರೆ ಫುಲ್ಲು ಧೂಳೆಲ್ಲ ಕೂತ್ಬಿಟ್ಟಿರುತ್ತೆ. ಇದ್ರ ಜೊತೆಗೆ ನಾವು ತರಕಾರಿ ಚಿಪ್ಪೆನ ಮಣ್ಣು ಸ್ವಲ್ಪ ತೆಗೆದ್ಬಿಟ್ಟು ಸ್ವಲ್ಪನೇ ತರಕಾರಿ ಚಿಪ್ಪೆನ ಅದರೊಳಗಡೆ ಹಾಕ್ಬೋದು ದೊಡ್ಡ ಪಾಟ್ಗಳಿಗೆ. ಯಾಕಂದರೆ ನಂದು ಸ್ವಲ್ಪನೇ ಪಾಟ್ ಇರೋದ್ರಿಂದ ಕಾಂಪೋಸ್ಟು ಏನೂ ನಾನು ಮಾಡೋಕ್ಕಾಗ್ತಿಲ್ಲ. ಲಾಸ್ಟ್ ಟೈಮು ಮೇಲೆ ಜಾಸ್ತಿ ಗಿಡಗಳಿದ್ದಾಗ ನಾನು ಅದನ್ನು ಕೂಡ ಟ್ರೈ ಮಾಡಿದ್ದೆ. ಅವರೆಕಾಯಿ ಎಲ್ಲ ಚಿಪ್ಪೆ ಎಲ್ಲನೂ ಮಣ್ಣೊಳಗಡೆ ನಾನು ಇಟ್ಬಿಟ್ಟು ಗೊಬ್ಬರ ರೆಡಿ ಮಾಡ್ಕೊಂಡಿದ್ದೆ.
ಈ ಸತಿ ಆ ರೀತಿ ಏನು ಮಾಡ್ತಾಯಿಲ್ಲ, ಇಷ್ಟೇ ಪಾಟ್ಸ್ ಅಲ್ವಾ ಇರೋದು, ಹಂಗಾಗಿ ನಾನು ಊರಿಂದ ತೊಗೊಬರ್ತೀನಿ. ಗುಲಾಬಿ ಗಿಡದ್ದೆಲ್ಲ ಮೊನ್ನೆಯಿಂದ ಕ್ಲೀನ್ ಮಾಡಿದ್ದೆ, ಹಂಗಾಗಿ ಅದ್ರದ್ದೆಲ್ಲ ಏನು ಲೂಸ್ ಮಾಡೋಕ್ಕೆ ಹೋಗಲಿಲ್ಲ ಮಣ್ಣು. ಮತ್ತು ನೀವು ನೋಡ್ಬೋದು ಬಾಕಿ ಇದ್ರದ್ದೆಲ್ಲ ನಾನು ಫುಲ್ಲು ಲೂಸ್ ಮಾಡಿಕೊಂಡು ಬಾಳೆಹಣ್ಣು ಚಿಪ್ಪೆ, ಈರುಳ್ಳಿ ಚಿಪ್ಪೆ ಇವೆಲ್ಲ ನೆನೆಸಿರೋದನ್ನು ನೀರು ಕೊಟ್ಟಿದ್ದೀನಿ. ಲಾಸ್ಟ್ ಟೈಮೂ ನಾನು ಇದ್ರದ್ದು ವಿಡಿಯೋ ಮಾಡಿದ್ದೀನಿ, ಹಂಗಾಗಿ ನಾನು ಆ ಈರುಳ್ಳಿ ಚಿಪ್ಪೆ ಎಲ್ಲ ನೆನೆಸಿರೋದು ವಿಡಿಯೋ ಮಾಡೋಕ್ಕೋಗಿಲ್ಲ. ಮಾಡಿಟ್ಟಿರೋ ನೀರನ್ನ ನಾನು ನಿಮಗೆ ತೋರಿಸಿದ್ದೀನಿ. ಮತ್ತು ಊರಿಂದ ತಂದಿದ್ದ ಸೇವಂತಿಗೆ ಗಿಡ ಕವರಲ್ಲೇ ಇತ್ತು, ಅದನ್ನ ಹಂಗೆ ರೀಪಾಟ್ ಮಾಡಿದೆ. ಇದರಲ್ಲಿ ಸ್ಫಟಿಕ ಹೂವಿನ ಗಿಡ ಇತ್ತು, ಅದು ಕಟ್ ಮಾಡಿದ್ಮೇಲೆ ಫುಲ್ಲು ಒಣಗೋಯ್ತು. ಹಂಗಾಗಿ ಮತ್ತು ಬಿಸಿಲು ಇಲ್ವಲ್ಲ, ಅದರಿಂದನೇ ಸ್ವಲ್ಪ ಜಾಸ್ತಿ ಗಿಡಗಳೆಲ್ಲ ಒಣಗೋಗ್ತಾಯಿದೆ. ಹಂಗಾಗಿ ಇದನ್ನು ಅದಿದ್ದಿದ್ದ ಪಾಟಿಗೆ ರೀಪಾಟ್ ಮಾಡಿದೆ. ಮತ್ತು ಇನ್ನೆರಡು ದಾಸವಾಳ ಕಟ್ಟಿಂಗು ನಾನು ಲಾಸ್ಟು ಊರಿನ ವಿಡಿಯೋ ಹಾಕ್ದಾಗಲೇ ತೋರಿಸಿದ್ದೆ, 2 ಕಡ್ಡಿ ಕಿತ್ಕೊಂಡು ಬಂದಿದ್ದೆ ನಾನು. ಅದು ಅದೇ ಕವರಲ್ಲೇ ಇತ್ತು ಮಣ್ಣಲ್ಲಿ, ಊರಿಂದ ಮಣ್ಣು ತುಂಬಿಕೊಂಡೇ ಕಿತ್ಕೊಬಂದಿದ್ನಲ್ವ, ಹಂಗಾಗಿ ಅವೆರಡೂ ಇವತ್ತು ರೀಪಾಟ್ ಮಾಡಿಕೊಂಡೆ. ಎಕ್ಸ್ಚೇಂಜ್ ಮಾಡಿದ್ದೀನಿ, ನೋಡೋಣ ಇದೊಂದು ಹೊಸ ಟ್ರೈ ಬರುತ್ತಾ ಗಿಡ ಅಂತ ಅಂದ್ಬಿಟ್ಟು. ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಯಾವುದು ಪಾಟ್ಸ್ ಇಲ್ದಲೇ ಇರೋದ್ರಿಂದ ಈ ಥರ ಜಗ್ಗುಗೆ ನಾನು ಲಾಸ್ಟು ಪ್ಲ್ಯಾಂಟ್ಸ್ ಹಾಕೋಕ್ಕೆ ಅಂದ್ಬಿಟ್ಟು ತೂತ ಮಾಡಿ ಇಟ್ಟಿದ್ದೆ, ಅದನ್ನೇ ಇವಾಗ ನಾನು ಹಾಕಿದ್ದೀನಿ, ಅದರಲ್ಲೇನೆ ಹಾಕ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ನೋಡೋಣ, ಏನಾದರೂ ಗಿಡ ಚೆನ್ನಾಗಿ ಹತ್ಕೊಂಡು ಫ್ಲವರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಇದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೋತೀನಿ. ಇದು ತುಂಬ ಚಿಕ್ಕದೇನೆ, ಆದರೆ ಗಿಡ ಬರಬೇಕು ಅಂದರೆ ಫಸ್ಟು ಚಿಕ್ಕದ್ರಿಂದನೇ ಸ್ಟಾರ್ಟ್ ಮಾಡ್ಬೇಕು ನಾವು, ಆವಾಗಲೇ ತುಂಬ ಚೆನ್ನಾಗಿ ಬರೋದು. ನೋಡಿ 2 ಕಡ್ಡಿನೂ ಇಟ್ಟಿದ್ದೀನಿ. ಇಟ್ಬಿಟ್ಟು ನಾನು ಚೆನ್ನಾಗೆ ಹಾಕಿ ಮಣ್ಣು ಪ್ರೆಸ್ ಮಾಡಿಬಿಟ್ಟು ನೀರು ಕೊಟ್ಟಿದ್ದೀನಿ ಗಿಡಕ್ಕೆ. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್